ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದಾವೀದನ ಮೇಲೆ ಇಳಿದು ಬಂದ ಅತ್ಯುನ್ನತ ಶಕ್ತಿ ಅಭಿಷೇಕವಾಗಿ ತುಂಬಲ್ಲೆನ್ನಲ್ಲಿ. ದಾವೀದನ ಮೇಲೆ ಇಳಿದು ಬಂದ ಅತ್ಯುನ್ನತ ಶಕ್ತಿ ಅಭಿಷೇಕವಾಗಿ ತುಂಬಲ್ಲೆನ್ನಲ್ಲಿ. ಗೋಲಿಯಾತನನ್ನು ನಾಶ ಮಾಡಿ ಇಸ್ರಾಯೇಲರಿಗೆ ರಕ್ಷಣೆ ಕೊಟ್ಟ ಸ್ವರ್ಗದ ಮಹಿಮೆಯ ಆತ್ಮಶಕ್ತಿ. ಗೋಲಿಯಾತನನ್ನು ನಾಶ ಮಾಡಿ ಇಸ್ರಾಯೇಲರಿಗೆ ರಕ್ಷಣೆ ಕೊಟ್ಟ ಸ್ವರ್ಗದ ಮಹಿಮೆಯ ಆತ್ಮಶಕ್ತಿ. ತಂದೆಯ ವಾಗ್ದಾನವೇ, ಪರಿಶುದ್ಧ ರೂಹಾವೇ, ಉನ್ನತ ಶಕ್ತಿಯೇ, ನಿತ್ಯ ಸಹಾಯಕ ನಮ್ಮಲ್ಲಿ ವಾಸಿಸಿರಿ. ಪ್ರೈಸ್ ದ ಲಾರ್ಡ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ದಾವೀದನ ಮೇಲೆ ಇಳಿದು ಬಂದ ಅತ್ಯುನ್ನತ ಶಕ್ತಿ. ಪ್ರೇಷಿತರ ಕಾರ್ಯಕಲಾಪಗಳು 13ನೇ ಅಧ್ಯಾಯ ವಚನ 22. ಅನಂತರ ದೇವರು ಸೌಲನನ್ನು ತ್ಯಜಿಸಿ ದಾವೀದನನ್ನು ಅರಸನನ್ನಾಗಿ ನೇಮಿಸಿದರು. ಇವನ ಬಗ್ಗೆ ದೇವರು, ಜೆಸ್ಸೆಯನ ಮಗ ದಾವೀದನು ನನಗೆ ಮೆಚ್ಚುಗೆಯಾದ ವ್ಯಕ್ತಿ, ಇವನು ನನ್ನ ಆಶೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸುವನು ಎಂದು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಸೌಲನ ಅವಿಧೇಯತೆಯ ನಿಮಿತ್ತ ದುಃಖಕ್ಕೆ ಒಳಗಾದ ಸರ್ವೇಶ್ವರ ಕಣ್ಣೀರಿಟ್ಟ ಸಮುವೇಲ ಪ್ರವಾದಿ. ಆಗ ದೇವರು ಸಮುವೇಲನಿಗೆ ಗದರಿಸುತ್ತಾರೆ, ಯಾಕೆ ನೀನು ಗೋಳಾಡುತ್ತಿ? ಇನ್ನೆಷ್ಟು ದಿನಗಳವರೆಗೆ ನೀನು ಗೋಳಾಡುತ್ತಿ? ನಿನ್ನ ಕೈಯಲ್ಲಿ ಕೊಂಬಿದೆ, ಆ ಕೊಂಬಿನಲ್ಲಿ ಅಭಿಷೇಕದ ತೈಲವಿದೆ, ಅದನ್ನು ತೆಗೆದುಕೊಂಡು ನೀನು ನಡೆ. ಇಗೋ, ನನ್ನ ಹೃದಯಕ್ಕೆ ಮೆಚ್ಚುಗೆಯಾದ, ನನ್ನ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಅರಿತು ಅದನ್ನು ಪೂರೈಸಲು ಶಕ್ತನಾದ ದಾವೀದನನ್ನು ಆಯ್ಕೆ ಮಾಡುತ್ತೇನೆ ಎಂಬುದಾಗಿ ಜೆಸ್ಸೆಯನ ಮನೆಗೆ ಕಳುಹಿಸಿ, ಅಲ್ಲಿ ದಾವೀದನಿಗೆ 7 ಜನ ಅಣ್ಣಂದಿರು, ಬಲಾಢ್ಯರು, ಸೈನ್ಯದಲ್ಲಿರುವ ಸೈನಿಕರು, ವಿದ್ಯಾವಂತರು, ಶಕ್ತಿ ಸಾಮರ್ಥ್ಯ ಉಳ್ಳವರಾಗಿದ್ದರು. ಅವರೆಲ್ಲರನ್ನು ದೇವರು ತಳ್ಳಿಬಿಟ್ಟರು. ಮನುಷ್ಯ ಮುಖವನ್ನು ನೋಡುತ್ತಾನೆ, ಆದರೆ ನಾನು ನಿಮ್ಮ ಅಂತರಂಗವನ್ನು ನೋಡುವ ದೇವರು ಎಂದು. ಇಗೋ, ದಾವೀದನನ್ನು ಅಭಿಷೇಕ ಮಾಡು ಎಂದು ಸಣ್ಣ ಬಾಲಕ, ಕುರಿ ಮೇಯಿಸುತ್ತಿದ್ದ ಕುರುಬ ದಾವೀದನನ್ನು ಅಭಿಷೇಕ ಮಾಡಿದರು. ದಾವೀದನಲ್ಲಿರುವ ವಿಶೇಷತೆ ಏನು? ದಾವೀದನನ್ನ ದೇವರು ಅಷ್ಟರ ಮಟ್ಟಿಗೆ ಆಸೆ ಪಡಲು. ಇನ್ನು ಮುಂದಿನ ವಚನದಲ್ಲಿ ನಾವು ನೋಡುವುದಾದರೆ, ಈ ದಾವೀದನ ಸಂತತಿಯಿಂದಲೇ ದೇವರು ತಮ್ಮ ವಾಗ್ದಾನದ ಪ್ರಕಾರ ಇಸ್ರಾಯೇಲ್ ಜನರಿಗೆ ಒಬ್ಬ ಉದ್ಧಾರಕನನ್ನು ಕಳುಹಿಸಿದರು. ಅವರೇ ಯೇಸು ಸ್ವಾಮಿ. ದಾವೀದನ ಕುಲಪುತ್ರ ಎಂದು ಕರೆಯಲು ಪ್ರಭು ಯೇಸು ಹೆಮ್ಮೆ ಪಟ್ಟರು. ದಾವೀದನ ಕುಲದಲ್ಲಿ ಜನಿಸಲು ದೇವರು ಆಸೆ ಪಟ್ಟರು. ಈ ದಾವೀದನ ಅಷ್ಟು ದೇವರ ಮೆಚ್ಚುಗೆಗೆ ಪಾತ್ರವಾದ ಅಂಶಗಳು ಬಹುಶಃ ಪವಿತ್ರಾತ್ಮರ ಪ್ರಕಟಣೆ ಮೂಲಕ ಕೆಲವನ್ನ ನಾವು ಧ್ಯಾನಿಸಬಹುದು. ಆದರೆ ದೇವರು ಸರ್ವಜ್ಞಾನಿಯಾಗಿದ್ದಾರೆ. ಜನರೆಲ್ಲರೂ, ಒಡ ಹುಟ್ಟಿದ ಅಣ್ಣಂದಿರು ಸಹ, ತಂದೆ ಸಹ, ಇವನಿಗೆ ಕುರಿ ಮೇಯಿಸೋದು ಬಿಟ್ಟರೆ ಬೇರೇನು ಗೊತ್ತಿಲ್ಲ ಎಂದು ಮಾನುಷಿಕ ದೃಷ್ಟಿಯಿಂದ ನೋಡುತ್ತಿದ್ದರು. ಆದರೆ ದೇವರ ಆಲೋಚನೆ, ದೇವರ ಚಿತ್ತ, ದೇವರ ದೃಷ್ಟಿಯಲ್ಲಿ ದಾವೀದನು ಯುದ್ಧ ಪರಾಕ್ರಮ ವೀರನಾಗಿ, ಇಸ್ರಾಯೇಲ್ ಜನಾಂಗವನ್ನು ಆಳುವ ಅರಸನಾಗಿ, ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯಾಗಿ ದೇವರು ಅವನ ಬಗ್ಗೆ ಮುಂದಾಲೋಚನೆ ಮಾಡಿದ್ದರು. ಆದ್ದರಿಂದ ಈ ಜೀವಸ್ವರವನ್ನು ಆಲಿಸುತ್ತಿರುವ ನೀವು ಈಗ ಯಾವುದೇ ಸ್ಥಿತಿಗತಿಗಳಲ್ಲಿದ್ದರೂ ಭಯಪಡಬೇಡಿ. ಅದಲ್ಲ ನಿಮ್ಮ ಜೀವನ. ಅದಕ್ಕಿಂತ ಉತ್ತಮವಾದುದು, ಉನ್ನತೋನ್ನತವಾದುದು ದೇವರ ಚಿತ್ತ, ದೈವ ಯೋಜನೆ. ಆ ದೇವರ ಯೋಜನೆ ನನ್ನ ಜೀವಿತದಲ್ಲಿ ನೆರವೇರಲಿ, ಆಮೇನ್ ಎಂದು ಟೈಪ್ ಮಾಡುವ. ದೇವರ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ, ಇಗೋ ನಾನು ದೇವರ ದಾಸಿ, ಆಮೇನ್ ಎಂದು ಹೇಳುವಾಗ ಮನುಷ್ಯನ ಚಿತ್ತ, ಮನುಷ್ಯನ ಆಲೋಚನೆ ನಿಷ್ಕ್ರಿಯವಾಗುತ್ತದೆ. ದೇವರ ಚಿತ್ತ ನಿಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. ದೇವರ ಯೋಜನೆ ಎಲ್ಲಿದ್ದರೂ ನಿಮ್ಮನ್ನ ಬೆನ್ನತ್ತಿ ಹುಡುಕಿಕೊಂಡು ಬಂದು ಆ ಯೋಜನೆ ನಿಮ್ಮಲ್ಲಿ ಪರಿಪೂರ್ಣ ಮಾಡುತ್ತದೆ. ಕಾರಣ, ಜೆಸ್ಸೆಯನ ಮನೆಗೆ ದಾವೀದ ಬಂದಾಗ, ಸಮುವೇಲ ಪ್ರವಾದಿ ಬಂದಾಗ, ದಾವೀದ ಇದ್ದದ್ದಾದರೂ ಎಲ್ಲಿ? ಅಡವಿಯಲ್ಲಿ ಕುರಿಗಳನ್ನು ಮೇಯಿಸುತ್ತಾ 7 ಜನ ಅಣ್ಣಂದಿರು ಲೈನ್ ಆಗಿ ಬಂದು ನಿಲ್ತಾರೆ. ಅಪ್ಪನಿಗೆ ಖುಷಿ, ಸಮುವೇಲ ಪ್ರವಾದಿ ಬಂದಿದ್ದಾರೆ, ಇವತ್ತು ನನ್ನ ಮನೆಯಲ್ಲಿ ಏನೋ ಒಂದು ಶುಭವಿದೆ ಎಂಬುದಾಗಿ ಒಳ್ಳೆ ಊಟವನ್ನ ರೆಡಿ ಮಾಡ್ತಾರೆ. ಆದರೆ ಸಮುವೇಲ ಕೇಳ್ತಾನೆ, ಇನ್ನು ಯಾರು ಇಲ್ಲವಾ ನಿಮಗೆ ಮಕ್ಕಳು? ತಿರಸ್ಕರಿಸಲ್ಪಟ್ಟ, ಕಡೆಗಣಿಸಲ್ಪಟ್ಟ ಒಂದು ಮಗು ಇದ್ದೆ. ಆತ ದಾವೀದ ಎಂದು ಹೇಳುವಾಗ ಅವನು ಬರುವ ತನಕ ಊಟ ಮಾಡುವುದು ಬೇಡ ಎಂದು ಅಂತ ಶ್ರೇಷ್ಠ ಭೋಜನವನ್ನು ಸಹ ಪಕ್ಕಕ್ಕಿಟ್ಟು ಆ ವ್ಯಕ್ತಿಗಾಗಿ ಪ್ರವಾದಿ ಕಾದು ನಿಂತಿದ್ದ. ಇವತ್ತು ನಿಮಗಾಗಿ ಒಂದು ಶ್ರೇಷ್ಠ ಭೋಜನ, ಶ್ರೇಷ್ಠ ಆಶೀರ್ವಾದ ಕಾದಿದೆ.
ಅದು ನಿಮಗಾಗಿ ಸಿದ್ಧಪಡಿಸಲಾಗಿದೆ. ಅದನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಾನು ತೆರೆಯುವ ಬಾಗಿಲನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ. ದೇವರು ಮುಚ್ಚುವ ಬಾಗಿಲನ್ನು ಯಾರಿಂದಲೂ ತೆರೆಯಲು ಸಾಧ್ಯವಿಲ್ಲ. ನಾವು ದೇವರನ್ನು ಸಂಪೂರ್ಣವಾಗಿ ಆಶ್ರಯಿಸಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಅದ್ಭುತಕರವಾದ ಅನುಭವ ದಾವೀದನದು. ದಾವೀದನನ್ನು ಕರೆ ಕಳಿಸುವಾಗ ದಾವೀದನ ಜೀವನ ಏನಾಗಿತ್ತು? ಅವನು ಕುರಿಗಳನ್ನು ಮೇಯಿಸುವ ಕುರುಬನಾಗಿದ್ದ. ಪ್ರೈಸ್ ದ ಲಾರ್ಡ್. ದೇವರು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಈ ಪ್ರಾಪಂಚಿಕ ಜೀವಿತದಲ್ಲಿಯೇ ಅವನನ್ನು ತರಬೇತಿ ಮಾಡಿ ಸಿದ್ಧ ಮಾಡಿಟ್ಟಿರ್ತಾರೆ. ತಕ್ಕ ಸಮಯದಲ್ಲಿ ಮಾತ್ರ ಪ್ರಪಂಚದ ಮುಂದೆ ಕರೆದುಕೊಂಡು ಬಂದು ನಿಲ್ಲಿಸ್ತಾರೆ. ಯಾಕಂದ್ರೆ ದಾವೀದನನ್ನು ದೇವರು ರಹಸ್ಯವಾಗಿ ಸಿದ್ಧ ಮಾಡಿದ್ದರು. ಕುರಿಗಳನ್ನ ಮೇಯಿಸುವ ಕುರುಬನಾಗಿದ್ದ. ಕುರಿಗಳ ಸ್ವಭಾವ, ಕುರಿಗಳ ಬಲಹೀನತೆ, ಕುರಿಗಳನ್ನ ಚೆನ್ನಾಗಿ ಬಲ್ಲವನಾಗಿದ್ದ. ತನ್ನ ಕುರಿಗಳನ್ನ ಸಿಂಹವೋ ತೋಳವೋ ಕರಡಿಯೋ ಬಂದು ಬಾಯಿ ಹಾಕಿ ಕಚ್ಚಿಕೊಂಡು ಹೋಗುವಾಗ ಅಯ್ಯೋ ನನ್ನ ಕುರಿ ಹೋಯ್ತು ಎಂದು ಗೋಳಾಡುತ್ತಿರಲಿಲ್ಲ. ಸಿಂಹಗಳ ಬಾಯಿಯನ್ನ ಸೀಳಿ, ಕರಡಿಯ ಬಾಯಿಯನ್ನು ಸೀಳಿ ತನ್ನ ಕುರಿಯನ್ನು ಸುರಕ್ಷಿತವಾಗಿ ಕಾಪಾಡುವ ಒಳ್ಳೆಯ ಕುರುಬನಾಗಿದ್ದ. ಅವನನ್ನು ದೇವರು ಬಾಲ್ಯದಿಂದಲೇ ತಯಾರು ಮಾಡಿದ್ದರು. ಪ್ರತಿಯೊಬ್ಬರನ್ನು ದೇವರ ಆಯ್ಕೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ದೇವರು ಟ್ರೈನ್ ಅಪ್ ಮಾಡುವವರಾಗಿದ್ದಾರೆ. ಪ್ರಾಪಂಚಿಕವಾದ ವಿಷಯಗಳಲ್ಲೇ ಅವರನ್ನು ಪರಿಣಿತರನ್ನಾಗಿ ಮಾಡಿ ತದನಂತರ ಆತ್ಮರ ಅಭಿಷೇಕದ ಮೂಲಕ ಆಧ್ಯಾತ್ಮಿಕವಾಗಿ ಅವರನ್ನು ಉಪಯೋಗ ಮಾಡಲು ಶಕ್ತರಾಗುತ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದಾವೀದನನ್ನು ಆಯ್ಕೆ ಮಾಡಿದ ಮೇಲೆ ದಾವೀದನಲ್ಲಿ ಕಂಡು ಬಂದ ವಿಶೇಷತೆ ಏನು? ಹೃದಯಕ್ಕೆ ಮೆಚ್ಚುಗೆಯಾದ ವ್ಯಕ್ತಿ ಅಂದರೆ ತಂದೆ ದೇವರು ಹೇಗೆ ಕ್ಷಮಿಸುವ ದೇವರಾಗಿದ್ದರು. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೂ ಶತ್ರುಗಳನ್ನ ಹಿಂಸಿಸಿದವರನ್ನ ನೋಯಿಸಿದವರನ್ನ ಕ್ಷಮಿಸಿದರು. ದಾವೀದನಲ್ಲಿ ಕಂಡು ಬರುವ ಶ್ರೇಷ್ಠ ಗುಣ ಕ್ಷಮೆ ಮತ್ತು ಅಭಿಷೇಕಕ್ಕೆ ಕೊಟ್ಟಂತ ಗೌರವ. ದೇವರ ಅಭಿಷಕ್ತರಿಗೆ ಕೊಟ್ಟಂತ ಗೌರವ ಅವನಿಗೆ ಹಿರಿಮೆಯನ್ನ ತಂದುಕೊಟ್ಟಿತು. ತನ್ನ ಮಗ ಅಬ್ಷಲೋಮ್ ತನಗೆ ವಿರುದ್ಧವಾಗಿ ಬಂದಾಗಲೂ ಅವನನ್ನ ಕ್ಷಮಿಸಿದ. ತಾನು ಏನೂ ಮಾಡದೇ ಇದ್ದರೂ ಸಹ ಗೋಲಿಯಾತನನ್ನ ಸಂಹರಿಸಿ ಇಸ್ರಾಯೇಲರನ್ನ ಕಾಯ್ದು ಕಾಪಾಡಿದ ಸಮಯದಲ್ಲೂ ಸೌಲ ಅಟ್ಟಾಡಿಸಿಕೊಂಡು ದಾವೀದನನ್ನ ಕೊಲ್ಲುವಾಗಲೂ ಸಹ ಸೌಲನನ್ನು ಸಹ ಕ್ಷಮಿಸಿದ. ತನ್ನನ್ನ ಹೀಯಾಳಿಸುತ್ತಿದ್ದ ಶಿಮ್ಮಿಯನ್ನು ಕ್ಷಮಿಸಿದ. ದಾವೀದನ ಜೀವನವೇ ಒಂದು ಕ್ಷಮೆಯಾಗಿ ಕಂಡು ಬರುತ್ತದೆ. ಮತ್ತು ಅವನಲ್ಲಿ ಒಳ್ಳೆ ಪಶ್ಚಾತ್ತಾಪದ ಹೃದಯ ಇತ್ತು. ನಾತಾನ್ ಪ್ರವಾದಿ ಬಂದು ಅವನ ಪಾಪದ ಬಗ್ಗೆ ಅರಿಕೆ ಮಾಡಿದಾಗ ಕಣ್ಣೀರಾಕಿ ಗೋಳಾಡಿ ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಂಡ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಲು ಮುಂದಾದ. ಹೌದಲ್ವಾ? ಇನ್ನು ಸೌಲನ ಮೇಲೆ ಕೈ ಇಡಲು ಸಹ ಅವನು ಮುಂದಾಗಲಿಲ್ಲ. ಇವನು ದೇವರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಎಂದು ಸೌಲನ ಮೇಲೆ ದ್ವೇಷ ಕೋಪ ಇದ್ದರೂ ಸಹ ಅವನೊಳಗಿದ್ದ ಅಭಿಷೇಕಕ್ಕೆ ಬೆಲೆ ಕೊಟ್ಟು ಅವನನ್ನು ಸಾಯಿಸದೆ ಉಳಿಸುತ್ತಾನೆ. ಆದರೆ ಸೌಲನನ್ನು ಕೊಂದು ಆ ವರ್ತಮಾನವನ್ನ ಸಂತೋಷದಿಂದ ತೆಗೆದು ಓಡಿ ಬಂದ ವ್ಯಕ್ತಿಯನ್ನ ತಕ್ಷಣವೇ ಕೊಂದು ಹಾಕ್ತಾನೆ. ನಿನಗೆಷ್ಟು ಧೈರ್ಯ ದೇವರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯ ಮೇಲೆ ಕೈ ಎತ್ತಲು ಎಂಬುದಾಗಿ. ಹೀಗೆ ದಾವೀದನ ಗುಣಲಕ್ಷಣಗಳನ್ನ ಮಾತನಾಡ್ತಾ ಹೋದ್ರೆ ಒಂದು ದಿನ ಸಾಲದು. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆ ದಾವೀದನ ಕುಲಪುತ್ರ, ದಾವೀದನ ಕುಲದಲ್ಲೇ ಒಬ್ಬ ರಕ್ಷಕನನ್ನ ದೇವರು ಕಳುಹಿಸಿಕೊಟ್ಟರು ಎಂಬುದಾಗಿ. ಇವತ್ತು ಆ ದಾವೀದನ ಆತ ಸ್ತುತಿ ಮಾಡುವ ವ್ಯಕ್ತಿ ಮಾತ್ರವಲ್ಲ, ಸ್ತುತಿ ಮಾಡುವುದಕ್ಕಿಂತ ಮಿಗಿಲಾಗಿ ದೇವರ ಕ್ಷಮೆ, ಪ್ರೀತಿ, ಅಭಿಷೇಕಕ್ಕೆ ಕೊಟ್ಟಂತ ಗೌರವ, ಅಭಿಷಕ್ತ ವ್ಯಕ್ತಿಗಳನ್ನ ಕಾಯ್ದು ಕಾಪಾಡಿದಂತ ವಿಧಾನ ಬಹಳ ಮುಖ್ಯವಾಗಿದೆ. ತದನಂತರ ಸೌಲನು ಪ್ರವಾದನೆಯನ್ನು ನೀಡುತ್ತಾ ಹೇಳುತ್ತಾನೆ, ಯೋವಾನನು ತನ್ನ ನಿಯೋಗವನ್ನು ಪೂರೈಸುತ್ತಿದ್ದಂತೆ ಜನರಿಗೆ, ನಾನು ಯಾರೆಂದು ನೀವು ನೆನೆಸುತ್ತೀರಿ? ನೀವು ಎದುರು ನೋಡುತ್ತಿರುವ ವ್ಯಕ್ತಿ ನಾನಲ್ಲ, ನನ್ನ ನಂತರ ಒಬ್ಬರು ಬರುವವರು, ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ದಾವೀದನು ನನ್ನ ಹೃದಯಕ್ಕೆ ಅಚ್ಚುಮೆಚ್ಚಿನ ವ್ಯಕ್ತಿ, ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸುವವನು ಎಂದು ನುಡಿದಿದ್ದೀರಿ. ಯೇಸುವೆ, ನಾವೂ ಸಹ ದಾವೀದನ ಹೆಜ್ಜೆ ಜಾಡಿನಲ್ಲಿ ಜೀವಿಸಲು, ದಾವೀದ ಹೇಗೆ ಸ್ತುತಿಸುತ್ತಾ ದೇವರ ಕೃಪೆಯಿಂದ ತುಂಬಿಸಲ್ಪಟ್ಟನು. ದಾವೀದ ಹೇಳುತ್ತಾನೆ, ಎಲ್ಲಾ ಘನತೆ ಗೌರವ ದೇವರಿಗೆ ಸಲ್ಲತಕ್ಕದ್ದು. ನನ್ನ ಕೈಗಳಿಗೆ ಯುದ್ಧ ಕಲೆಯನ್ನು, ನನ್ನ ಕೈ ಬೆರಳುಗಳಿಗೆ ಯುದ್ಧ ವಿದ್ಯೆಯನ್ನು ದೇವರು ಕಲಿಸಿಕೊಟ್ಟಿದ್ದಾರೆ ಎಂಬಂತೆ
ಅಭಿಷಕ್ತರ ಮೇಲೆ ಕೈ ಎತ್ತಬೇಡ ಎಂದು ಅಭಿಷೇಕಕ್ಕೆ ಕೊಟ್ಟಂಥ ಗೌರವ. ನಾವು ಸಹ ಅಂತಹ ಒಂದು ದಾವೀದನ ಜೀವಿತದ ಆ ಗುಣಲಕ್ಷಣಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾದ ಪಾತ್ರೆಗಳಾಗಿ ಮಾರ್ಪಾಡಾಗುವಂತೆ ಅಭಿಷಕ್ತನಾದ ಲೋಕೋದ್ಧಾರಕನಾದ ಯೇಸು ದಾವೀದನ ಸಂತತಿಯಲ್ಲಿ ಹುಟ್ಟಿದ ರೀತಿಯಲ್ಲಿ ನಮ್ಮ ಹೃನ್ಮನಗಳಲ್ಲಿ ಯೇಸು ಹುಟ್ಟಲಿ, ಮತ್ತೊಬ್ಬ ಯೇಸುವಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಕೃಪೆ ನಮಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.